ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಜ್ಞಾನರೋಚಿ ಪರಿಪೂರಿತಾಂತರ್ಬಾಹ್ಯಾಂಡಕೋಶಂ ಲಾಭಂ ತರ್ಕಾಭಯೇತಂ ವಿಧಿ ಸರ್ವಪೂರ್ವಗೀರ್ವಾಣ ವಿಜ್ಞಾನದಮಾನತೋಸ್ಮಿ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ. ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ. ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾದ್ ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ. ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್. ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾದಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ. ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ. ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ. ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ನವಮ ಸ್ಕಂಧದ 17ನೇ ಅಧ್ಯಾಯದಲ್ಲಿ ಇವತ್ತು 8ನೇ ಶ್ಲೋಕದಿಂದ ಆರಂಭ. 17ನೇ ಅಧ್ಯಾಯದಲ್ಲಿ 8ನೇ ಶ್ಲೋಕ. ದುಷ್ಯಂತೋ ಮೃಗಯಾಂ ಯಾತಃ ಕಣ್ವಾಶ್ರಮ ಪದಂ ಗತಃ. ತತ್ರಾಸೀನಾಂ ಸ್ವಪ್ರಭಯ ಮಂಡಯಂತೀಂ ರಮಾಂ ಇವ. ವಿಲೋಕ್ಯ ಮುಮುಹೇ ಸದ್ಯೋ ದೇವಮಾಯಾಮಿವ ಸ್ತ್ರಿಯಂ. ಬಭಾಷೆ ತಾಂ ವರಾರೋಹಾಂ ಭಟೈಕತಿಪಯೈರ್ವೃತಃ. ಪೂರ್ವಿನ ವಂಶ ಚರಿತ್ರೆಯನ್ನ ಶುಕಾಚಾರ್ಯರು ಪರೀಕ್ಷಿದ್ರಾಜನಿಗೆ ಹೇಳ್ತಾ, ನೀನು ಜನ್ಮವನ್ನ ತಾಳಿದ ವಂಶ, ಅದನ್ನ ಹೇಳ್ತೇನೆ ಕೇಳು ಅಂತ ಹೇಳಿ, ಈ ವಂಶದಲ್ಲಿ ಅನೇಕ ಜನ ರಾಜರ್ಷಿಗಳು, ಅನೇಕ ಜನ ಬ್ರಹ್ಮರ್ಷಿಗಳೆಲ್ಲ ಬಂದಿದ್ದಾರೆ ಅಂತ ಆ ಪೂರ್ವಿನ ವಂಶವನ್ನ ಹೇಳ್ತಾ, ಅದರಲ್ಲಿ ಸುಮತಿಯ ಮಗ ರೈಭ್ಯ, ಅವನ ಮಗ ದುಷ್ಯಂತ ಅಂತ ಹೇಳಿ ಆ ದುಷ್ಯಂತನ ಚರಿತ್ರೆಯನ್ನ ಇಲ್ಲಿಂದ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ದುಷ್ಯಂತ ಒಂದ್ಸಲ ಬೇಟೆಗೆ ಹೋದಾಗ ಅಲ್ಲಿ ಕಣ್ವಾಶ್ರಮ ಅವನಿಗೆ ಕಣ್ಣಿಗೆ ಕಾಣಿಸ್ತದೆ. ಕಣ್ವ ಋಷಿಗಳ ಆಶ್ರಮ ಪ್ರದೇಶವನ್ನ ಪ್ರವೇಶ ಮಾಡಿದ. ಆ ಆಶ್ರಮದಲ್ಲಿ ಒಬ್ಬ ಸುಂದರಳಾದಂತಹ ಸ್ತ್ರೀ ಕುತ್ಕೊಂಡದ್ದನ್ನ ನೋಡಿದ. ಅವಳು ಹೇಗಿದ್ಲು ಅಂತಂದ್ರೆ, ರಮಾಂ ಇವ ಅಂತ, ಸ್ವಪ್ರಭಯ ಮಂಡಯಂತೀಂ ರಮಾಮಿವ. ಅವಳ ಕಾಂತಿ ರಮೆಯಂತೆ ಶೋಭಿಸ್ತಾ ಇದ್ಲು. ರಮಾದೇವಿಯಂತೆ ಅವಳ ಉತ್ತಮವಾದ ಕಾಂತಿ. ಆ ರೀತಿ ಕುತ್ಕೊಂಡಿರ್ತಕ್ಕಂತಹ ಆ ಸ್ತ್ರೀಯನ್ನ ನೋಡಿದ ಕೂಡಲೇ ಮೈಮರೆತು ಬಿಟ್ಟ. ಕೆಲವು ಭಟರು ಅವನ ಜೊತೆಗೆ ಬಂದಿದ್ರು, ದುಷ್ಯಂತನ ಜೊತೆಗೆ. ಅವರೆಲ್ಲ ಇದ್ರೂ ಕೂಡ ಅವರನ್ನೆಲ್ಲ ದೂರಕ್ಕೆ ಕಳಿಸಿ ಇವನು ಅವಳ ಹತ್ತಿರ ಹೋಗಿ ಆ ಸುಂದರಿಯಾದ ಸ್ತ್ರೀಯನ್ನ ಮಾತಾಡಿಸ್ತಾನೆ.
ದುಷ್ಯಂತೋ ಮೃಗಯಾಂ ಯಾತಃ ಕಣ್ವಾಶ್ರಮ ಪದಂ ಗತಃ ತತ್ರಾಸೀನಾಂ ಸ್ವಪ್ರಭಯಾ ಮಂಡಯಂತೀಂ ರಮಾಮಿವ ವಿಲೋಕ್ಯ ಮುಮುಹೇ ಸದ್ಯೋ ದೇವಮಾಯಾಮಿವ ಸ್ತ್ರಿಯಂ ಬಭಾಷೇತಾಂ ವರಾರೋಹಾಂ ಭಟೈಃ ಕತಿಪಯೈರ್ಯುತಃ ತದ್ದರ್ಶನ ಪ್ರಮುದಿತಃ ಸನ್ನಿವೃತ್ತ ಪರಿಶ್ರಮಃ ಪಪ್ರಚ್ಛ ಕಾಮ ಸಂತಪ್ತಃ ಪ್ರಹಸನ್ ಶ್ಲಕ್ಷ್ಣಯಾ ಗಿರಾ. ಅವನು ಬೇಟೆ ಆಡ್ತಾ ಕಾಡಿನಲ್ಲಿ ಸಂಚಾರವನ್ನ ಮಾಡ್ತಾ ಬಂದವನು. ತುಂಬಾ ಆಯಾಸ ಆಗಿತ್ತು. ಆದರೆ ಅವಳನ್ನ ನೋಡಿದ ತಕ್ಷಣದಲ್ಲಿ ಅದರ ಆನಂದ ಅವನಿಗೆ ಅವಳನ್ನ ನೋಡಿದ ಸಂತೋಷದಿಂದ ಬೇಟೆಯಾಡಿದ ಆಯಾಸ ಎಲ್ಲ ಪರಿಹಾರ ಆಗಿಬಿಟ್ಟಿದೆ ಅವನಿಗೆ. ಅವಳನ್ನ ನೋಡಿ ಕಾಮದಿಂದ ಬೆಂದು ಬಿಟ್ಟಿದ್ದಾನೆಂತಾರೆ. ಕಾಮತಾಪದಿಂದ ಬೆಂದು ಹೋಗಿದ್ದ. ಕಾಮ ಸಂತಪ್ತ, ಕಾಮದ ತಾಪದಿಂದ ಬೆಂದು, ಶ್ಲಕ್ಷ್ಣಯಾಗಿರ ಪ್ರಹಸನ್, ನಗತ ಒಳ್ಳೆ ಸವಿಯಾದ ಮಾತಿನಿಂದ ಅವಳ ಜೊತೆ ಮಾತಾಡಿದ. ತದ್ದರ್ಶನ ಪ್ರಮುದಿತಃ ಸನ್ನಿವೃತ್ತ ಪರಿಶ್ರಮಃ ಪಪ್ರಚ್ಛ ಕಾಮ ಸಂತಪ್ತಃ ಪ್ರಹಸನ್ ಶ್ಲಕ್ಷ್ಣಯಾ ಗಿರಾ. ಕಾತ್ವಂ ಕಮಲಗರ್ಭಾಭೆ ಕಸ್ಯಾಸಿ ಹೃದಯಂಗಮೇ ಕಿಂ ವಾ ಚಿಕೀರ್ಷಿತಂ ತ್ವತ್ರ ಭವತ್ಯಾ ವಿಜನೇ ವನೇ. ದುಷ್ಯಂತ ಹೇಳಿದ ಮಾತು. ಅವಳತ್ರ ಮಾತಾಡಿಸ್ತಾ ಇದ್ದಾನೆ. ಕಮಲಗರ್ಭಾಭೆ, ಕಮಲದಂತೆ, ಕಮಲದ ಗರ್ಭದಂತೆ ಕಾಂತಿಯುಳ್ಳಂತವಳೆ. ಹೃದಯಂಗಮೇ, ಮನಸ್ಸನ್ನ ಆನಂದಪಡಿಸ್ತಕ್ಕಂಥವಳೆ. ಮನೋರಮೆಯೇ. ಕಸ್ಯಾಸಿ, ಯಾರ್ ನೀನು? ಈ ಕಾಡಿನಲ್ಲಿ ಯಾರು ಜನರೇ ಇಲ್ಲದೆ ಇರತಕ್ಕಂತಹ ಕಾಡು, ವಿಜನೇ ವನೆ. ಯಾರು ಜನರೇ ಇಲ್ಲದೆ ಇರತಕ್ಕಂತಹ ಈ ಕಾಡಲ್ಲಿ ನೀನು ಏನು ಮಾಡ್ತಾ ಇದ್ದಿ? ನಿನ್ನ ಮನಸ್ಸಿನಲ್ಲಿ ಏನಿದೆ? ಯಾರು ನೀನು ಅಂತ ಕೇಳ್ತಾ ಇದ್ದಾನೆ. ಕಾತ್ವಂ ಕಮಲ ಗರ್ಭಾಭೆ ಕಸ್ಯಾಸಿ ಹೃದಯಂಗಮೇ ಕಿಂ ವಾ ಚಿಕೀರ್ಷಿತಂ ತ್ವತ್ರ ಭವತ್ಯಾ ವಿಜನೇ ವನೇ. ವ್ಯಕ್ತಂ ರಾಜನ್ಯತನಯಾಂ ವೇದ್ಮ್ಯಹಂ ತ್ವಾಂ ಸುಮಧ್ಯಮೇ ನಹಿ ಚೇತ ಪೌರವಾಣಾಂ ಅಧರ್ಮೇ ರಮತೆ ಕ್ವಚಿತ್. ಎಲೆ ಸುಂದರಿಯೇ, ನಿನ್ನನ್ನು ನೋಡಿದರೆ ನೀನು ನಿಶ್ಚಯವಾಗಿಯೂ ಕೂಡ ಕ್ಷತ್ರಿಯ ಕನ್ಯೆ ಅಂತ ಅನಿಸ್ತದೆ ನನಗೆ. ಯಾಕೆ ಅಂದರೆ ನನ್ನ ಮನಸ್ಸು ನಿನ್ನಲ್ಲಿ ಅನುರಕ್ತವಾಗಿದೆ. ಪ್ರಾಯ ಪೂರ್ವವಂಶದ ರಾಜರ ಮನಸ್ಸು ಯಾವತ್ತೂ ಕೂಡ ಅಧರ್ಮದಲ್ಲಿ ಆಸಕ್ತವಾಗೋದಿಲ್ಲ. ಹಾಗಾಗಿ ನನ್ನ ಮನಸ್ಸು ನಿನ್ನನ್ನ ಬಯಸಿದೆ ಅಂತಾದ ಮೇಲೆ ನೀನು ನಿಶ್ಚಯವಾಗಿಯೂ ಕೂಡ ಕ್ಷತ್ರಿಯ ಕನ್ಯೆಯೇ ಆಗಿರಬೇಕು ಅಂತ ನಾನು ತಿಳ್ಕೊಳ್ತೇನೆ ಅಂತಾನೆ. ವ್ಯಕ್ತಂ ರಾಜನ್ಯತನಯಾಂ ವೇದ್ಮ್ಯಹಂ ತ್ವಾಂ ಸುಮಧ್ಯಮೇ ನಹಿ ಚೇತ ಪೌರವಾಣಾಂ ಅಧರ್ಮೇ ರಮತೆ ಕ್ವಚಿತ್. ಶಕುಂತಲೋವಾಚ ವಿಶ್ವಾಮಿತ್ರಾತ್ಮಜೈವಾಹಂ ತ್ಯಕ್ತಾ ಮೇನಕಯಾ ವನೆ ವೇದೈತದ್ಭಗವಾನ್ ಕಣ್ವೋ ವೀರ ಕಿಂ ಕರವಾಮತೆ. ಅದಕ್ಕೆ ಆ ಶಕುಂತಲೆ ಹೇಳ್ತಾ ಇದ್ದಾಳೆ, ನಾನು ವಿಶ್ವಾಮಿತ್ರರ ಮಗಳು.
ನನ್ನ ತಾಯಿ ಮೇನಕೆ, ಅವಳು ನನ್ನನ್ನ ಈ ಕಾಡಿನಲ್ಲಿ ಬಿಟ್ಟು ಹೋಗಿಬಿಟ್ಲು. ವಿಶ್ವಾಮಿತ್ರರ ಮಗಳಾದ ನಾನು ನನ್ನ ತಾಯಿಯಾದಂತಹ ಮೇನಕೆಯಿಂದ ಪರಿತ್ಯಕ್ತಳಾಗಿ ಕಾಡಿನಲ್ಲಿ ನನ್ನನ್ನು ಬಿಟ್ಟು ಹೋಗಿಬಿಟ್ಟಿದ್ದಾಳೆ ನನ್ನ ತಾಯಿ. ನನ್ನ ಈ ಜನ್ಮ ವೃತ್ತಾಂತವನ್ನ ಪೂಜ್ಯರಾದಂತಹ ಕಣ್ವ ಋಷಿಗಳು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಅವರಿಗೆ ಗೊತ್ತು ನನ್ನ ಬಗ್ಗೆ ಎಲ್ಲ ಅಂತ ಹೇಳ್ತಾಳೆ. ಹೇಳಿ ಕಿಂಕರವಾಮತೆ ವೀರ ಅಂತಾಳೆ. ಎಲೆ ವೀರನೇ, ನಾವು ನಿನಗೇನು ಸತ್ಕಾರ ಮಾಡಬೇಕು ಹೇಳು ಅಂತ. ಆಶ್ರಮಕ್ಕೆ ಬಂದಂತಹ ರಾಜನನ್ನ ಸತ್ಕಾರ ಮಾಡಬೇಕಾದದ್ದು. ಹಾಗಾಗಿ ಅವಳು ಕೇಳ್ತಾ ಇದ್ದಾಳೆ, ನಿನಗೇನು ಸತ್ಕಾರ ಮಾಡಬೇಕು, ನಾವೇನ್ ಮಾಡಬೇಕು ನಿನಗೆ ಹೇಳು ಅಂತ ಶಕುಂತಲೆ ಆ ದುಷ್ಯಂತನ ಹತ್ರ ಕೇಳ್ತಾ ಇದ್ದಾಳೆ. ವಿಶ್ವಾಮಿತ್ರಾತ್ಮಜೈವಾಹಂ ತ್ಯಕ್ತಾ ಮೇನಕಯಾವನೆ ವೇದೈ ತದ್ಭಗವಾನ್ ಕಣ್ವೋ ವೀರ ಕಿಂ ಕರವಾಮತೆ ಆಸ್ಯತಾಂ ಅರವಿಂದಾಕ್ಷ ಗೃಹ್ಯತಾಂ ಅರ್ಹಣಂ ಚನಃ ಭುಜ್ಯತಾಂ ಸಂತಿ ನೀವಾರಾಹ ಉಷ್ಯತಾಂ ಯದಿ ರೋಚತೆ. ಆ ದುಷ್ಯಂತ ಮಹಾರಾಜನನ್ನ ಉಪಚಾರ ಮಾಡ್ತಾ ಇದ್ದಾಳೆ ಶಕುಂತಲೆ. ಅರವಿಂದಾಕ್ಷ, ಕಮಲದಂತೆ ಕಣ್ಣುಳ್ಳವನೇ, ಆಸ್ಯತಾಂ, ಬನ್ನಿ ಕುತ್ಕೊಳ್ರಿ. ಅರ್ಹಣಂ ಚನಃ ಗೃಹ್ಯತಾಂ, ನಮ್ಮ ಸತ್ಕಾರವನ್ನ ಸ್ವೀಕಾರ ಮಾಡ್ರಿ. ನೀವಾರಾಹ ಸಂತಿ, ಬೇಕಾದಷ್ಟು ನೀವಾರ ಧಾನ್ಯಗಳೆಲ್ಲ ಇದ್ದಾವೆ, ಧಾನ್ಯದ ಅನ್ನ ಇದೆ. ಭುಜ್ಯತಾಂ, ಊಟ ಮಾಡಬಹುದು. ಯದಿ ರೋಚತೆ, ನಿಮಗೊಂದ್ ವೇಳೆ ಇಷ್ಟ ಆದ್ರೆ ಉಷ್ಯತಾಂ, ಇಲ್ಲೇ ಉಳ್ಕೊಳ್ಬಹುದು ಅಂತ. ಆಸ್ಯತಾಂ, ಗೃಹ್ಯತಾಂ, ಭುಜ್ಯತಾಂ, ಉಷ್ಯತಾಂ ಅಂತ ಒಂದೊಂದು ಪಾದದಲ್ಲಿ ಒಂದೊಂದು ಕ್ರಿಯಾಪದ. ನೀವು ಕುತ್ಕೊಳ್ರಿ, ಸ್ವೀಕಾರ ಮಾಡ್ರಿ, ಊಟ ಮಾಡಬಹುದು, ಉಳ್ಕೊಳ್ಬಹುದು ಅಂತ. ಆಸ್ಯತಾಂ ಅರವಿಂದಾಕ್ಷ ಗೃಹ್ಯತಾಂ ಅರ್ಹಣಂ ಚನಃ ಭುಜ್ಯತಾಂ ಸಂತಿ ನೀವಾರಾಹ ಉಷ್ಯತಾಂ ಯದಿ ರೋಚತೆ. ನೀವಾರ ಅಂತಂದ್ರೆ ದೇವವ್ರೀಹಿ ಅಂತ ಕರೀತಾರೆ ಅದನ್ನ ಸಂಸ್ಕೃತದಲ್ಲಿ. ಅದೊಂದು ಧಾನ್ಯ, ನೀವಾರ ಅನ್ನೋ ಹೆಸರಿನ ಒಂದು ಧಾನ್ಯ. ಆ ಧಾನ್ಯದ ಅನ್ನ ಇದೆ, ಬೇಕಾದ್ರೆ ಸ್ವೀಕಾರ ಮಾಡಬಹುದು ಅಂತ. ದುಷ್ಯಂತ ಉವಾಚ ಉಪಪನ್ನಮಿದಂ ಶುಭ್ರು ಜಾತಾಯ ಕುಶಿಕಾನ್ವಯೇ ಸ್ವಯಂ ಹಿ ವೃಣತೆ ರಾಜ್ಞಾಂ ಕನ್ಯಕಾ ಸದೃಶಂ ವರಂ. ದುಷ್ಯಂತ ಅವಳಿಗೆ ಹೇಳ್ತಾನೆ, ಎಲೆ ಸುಂದರಿ, ವಿಶ್ವಾಮಿತ್ರನ ಮಗಳಾಗಿ ಹುಟ್ಟಿದಂತಹ ನಿನಗೆ ಈ ರೀತಿಯಾದ ಮಾತು ನಿನ್ನ ಕುಲಕ್ಕೆ ತಕ್ಕಂತಹ ಮಾತು ಅಂತ ಅವಳ ಮಾತನ್ನ ಹೊಗಳ್ತಾನೆ. ನಿನ್ನ ಕುಲಕ್ಕೆ ತಕ್ಕದಾದಂತಹ ಮಾತನ್ನ ಆಡ್ತಾ ಇದ್ದಿ ನೀನು, ವಿಶ್ವಾಮಿತ್ರರ ಮಗಳು ಅಂತ ಹೇಳ್ತಾ ಇದ್ದಿ. ಅಂಥ ಕುಲಕ್ಕೆ ತಕ್ಕದಾಗಿ ನೀನು ಮಾತಾಡ್ತಾ ಇದ್ದಿ. ಯಾಕೆ ಅಂದ್ರೆ ರಾಜಕನ್ನಿಕೆಯರು ಯಾವಾಗಲೂ ಕೂಡ ಆ ರಾಜವಂಶಕ್ಕೆ, ಮನೆತನಕ್ಕೆ ಅನುಕೂಲರಾದಂತಹ ವರನನ್ನೇ ವರಿಸ್ತಾರೆ. ನೀನು ವಿಶ್ವಾಮಿತ್ರರ ಮಗಳಾಗಿ ಹುಟ್ಟಿ ಏನು ಮಾತಾಡ್ತಾ ಇದ್ದಿ, ಇದು ನಿನ್ನ ವಂಶಕ್ಕೆ, ನಿನ್ನ ಕುಲಕ್ಕೆ ತಕ್ಕದಾದ ಮಾತಾಗಿದೆ. ಉಪಪನ್ನಮಿದಂ ಶುಭ್ರು ಜಾತಾಯ ಕುಶಿಕಾನ್ವಯೇ ಸ್ವಯಂ ಹಿ ವೃಣತೆ ರಾಜ್ಞಾಂ ಕನ್ಯಕಾ ಸದೃಶಂ ವರಂ. ಶ್ರೀ ಶುಕೌವಾಚ ಓಮಿತ್ಯುಕ್ತೆ ಯಥಾ ಧರ್ಮಂ ಉಪಯೇಮೇ ಶಕುಂತಲಾಂ ಗಾಂಧರ್ವ ವಿಧಿನಾ ರಾಜ ದೇಶಕಾಲ ವಿಧಾನವಿತ್.
ಆವಾಗ ಶಕುಂತಲೆ ಆಗ್ಲಿ ಅಂತ ಅಂದ್ಲಂತೆ. ಶುಕಾಚಾರ್ಯರು ಹೇಳ್ತಾ ಇದ್ದಾರೆ, ಓಂ ಇತ್ಯುಕ್ತೆ, ಶಕುಂತಲೆ ಆಗಬಹುದು ಅಂತಂದ ಕೂಡಲೇ ದುಷ್ಯಂತ ಮಹಾರಾಜ ಶಕುಂತಲೆಯನ್ನ ಧರ್ಮಾನುಸಾರವಾದ ಗಾಂಧರ್ವ ವಿಧಿಯಿಂದ ಮದುವೆ ಮಾಡ್ಕೊಳ್ತಾನೆ. ಅವನಿಗೆ ದೇಶಕಾಲ ವಿಧಾನವಿತ್ ಅಂತ ಒಂದು ವಿಶೇಷಣ ಕೊಟ್ಟಿದ್ದಾರೆ. ದೇಶ ಕಾಲ, ಆ ದೇಶದಲ್ಲಿ ಯಾವ ಕಾಲದಲ್ಲಿ ಯಾವ ರೀತಿ ವಿಧಿ ವಿಧಾನಗಳನ್ನು ಅನುಸರಣೆ ಮಾಡಬೇಕು ಅನ್ನೋದನ್ನ ಚೆನ್ನಾಗಿ ತಿಳ್ಕೊಂಡಿದ್ದ ಆ ದುಷ್ಯಂತ. ಅಂತಹ ದುಷ್ಯಂತ ಧರ್ಮಕ್ಕೆ ಅನುಸಾರವಾಗಿನೇ ಗಾಂಧರ್ವ ವಿಧಿ ಏನಿದೆ ಆ ವಿಧಾನೋಕ್ತವಾದ ರೀತಿಯಲ್ಲಿ ವಿವಾಹವನ್ನು ಮಾಡಿಕೊಂಡ ದುಷ್ಯಂತ ಶಕುಂತಲೆಯ ಜೊತೆಗೆ. ಓಮಿತ್ಯುಕ್ತೆ ಯಥಾ ಧರ್ಮಂ ಉಪಯೇಮೇ ಶಕುಂತಲಾಂ ಗಾಂಧರ್ವ ವಿಧಿನಾ ರಾಜ ದೇಶಕಾಲ ವಿಧಾನವಿತ್ ಅಮೋಘ ವೀರ್ಯೋ ರಾಜರ್ಷಿ ಮಹಿಷ್ಯಾಂ ವೀರ್ಯಮಾದಧೇ ಶ್ವೋಭೂತೆ ಸ್ವಪುರಂ ಯಾತಃ ಕಾಲೇನಾಸೂತ ಸಾಸುತಂ. ಅಮೋಘ ವೀರ್ಯವುಳ್ಳಂತಹ ರಾಜರ್ಷಿಯಾದ ದುಷ್ಯಂತ ಮಹಾರಾಜ ರಾಣಿಯಾದಂತಹ ಶಕುಂತಲೆಯಲ್ಲಿ ವೀರ್ಯಾಧಾನವನ್ನು ಮಾಡಿದ. ಮರುದಿವಸವೇ ತನ್ನ ನಗರಕ್ಕೆ ಹಿಂತಿರುಗಿ ಹೊರಟು ಬಿಟ್ಟ. ಕಾಲ ಕಳಿತು. ಕಾಲ ಕಳೆದಂತೆ ಶಕುಂತಲೆ ಗರ್ಭವತಿಯಾಗಿ ಪ್ರಾಪ್ತ ಕಾಲ ಬಂದಾಗ ಒಂದು ಗಂಡು ಮಗುವಿಗೆ ಜನ್ಮವನ್ನ ನೀಡುತ್ತಾ ಇದ್ದಾಳೆ ಆ ಶಕುಂತಲ. ಅಮೋಘ ವೀರ್ಯೋ ರಾಜರ್ಷಿ ಮಹಿಷ್ಯಾಂ ವೀರ್ಯಮಾದಧೇ ಶೋಭೂತೆ ಸ್ವಪುರಂ ಯಾತಃ ಕಾಲೇನಾಸೂತ ಸಾಸುತಂ. ಕಣ್ವಃ ಕುಮಾರಸ್ಯ ವನೆ ಚಕ್ರೇ ಸಮುದಿತಾ ಕ್ರಿಯಾಃ ಬುದ್ಧ್ವಾ ಮೃಗೇಂದ್ರಾಂ ಸ್ತರಸಾ ಕ್ರೀಡತಿ ಸ್ಮ ಸ ಬಾಲಕಃ. ಕಣ್ವ ಋಷಿಗಳು ಆ ಹುಟ್ಟಿದ ಮಗುವಿಗೆ ಕಾಡಿನಲ್ಲೇನೆ ಜಾತಕರ್ಮ ಮೊದಲಾದ ಎಲ್ಲ ಸಂಸ್ಕಾರಗಳನ್ನು ಕೂಡ ಮಾಡಿದರು. ಮುಂದೆ ಆ ಮಗು ಬೆಳೀತಾ ಬೆಳೀತಾ ಬಾಲಕನಾಗಿ ಭಾರಿ ಪರಾಕ್ರಮಿಯಾಗಿ ಕಾಡಿನಲ್ಲಿ ಆಟ ಆಡ್ತಾ ಇದ್ದ. ಅವನ ಬಾಲ್ಯದ ಕ್ರೀಡೆಗಳು ಹೇಗಿತ್ತು ಅಂತಂದ್ರೆ, ವೇಗದಿಂದ ಸಿಂಹಗಳನ್ನ ಹೋಗಿ ಹಿಡಿದು ಆ ಸಿಂಹಗಳ ಜೊತೆಯಲ್ಲಿ ಆಟ ಆಡ್ತಾ ಇದ್ದ. ಇದು ಆ ಮಗು ದುಷ್ಯಂತನ ಮಗ. ಭಾರಿ ಪರಾಕ್ರಮಿಯಾಗಿದ್ದ. ಬಾಲ್ಯದಲ್ಲೇನೆ ಸಿಂಹಗಳ ಜೊತೆಯಲ್ಲಿ ಆಟ ಆಡ್ತಾ ಇದ್ದ. ಓಡಿ ಹೋಗಿ ಸಿಂಹಗಳನ್ನು ಹಿಡ್ಕೊಂಡು ಆ ಸಿಂಹಗಳ ಜೊತೆಯಲ್ಲಿ ಆಟ. ಕಣ್ವ ಕುಮಾರಸ್ಯ ವನೆ ಚಕ್ರೇ ಸಮುದಿತಾ ಕ್ರಿಯಾಃ ಬದ್ಧ್ವಾ ಮೃಗೇಂದ್ರಾಂ ಸ್ತರಸಾ ಕ್ರೀಡತಿ ಸ್ಮ ಸ ಬಾಲಕಃ ತಂ ದುರತ್ಯಯ ವಿಕ್ರಾಂತಂ ಆದಾಯ ಪ್ರಮದೋತ್ತಮ ಹರೇರಂಶಾಂಶ ಸಂಭೂತಂ ಭರ್ತುರಂತಿಕಮಾಗಮತ್. ಹೀಗೆ ಆ ಮಗ ಅಮಿತವಾದ ಪರಾಕ್ರಮಶಾಲಿಯಾಗಿದ್ದ. ಭಗವಂತನ ಅಂಶಾಂಶದಿಂದ ಆವೇಶಯುಕ್ತನಾದ ಮಗ. ಹರೇರಂಶಾಂಶ ಸಂಭೂತಂ ಅಂದಿದ್ದಾರೆ. ಹರಿಯ ಅಂಶಾಂಶ ಸಂಭೂತನಾದವನು. ಹರಿ ಅಂತಂದ್ರೆ ಪದ್ಮನಾಭ ರೂಪಿಯಾದಂತಹ ಭಗವಂತ. ಆ ಭಗವಂತನ ಅಂಶದಿಂದ ಹುಟ್ಟಿದವನು ಅಂತ ವಿಜಯಧ್ವಜರು ಬರೆದಿದ್ದಾರೆ. ಭಗವಂತನ ಅಂಶದಿಂದ ಹುಟ್ಟಿದ ಮಗು ಇದು. ಆ ಮಗುವನ್ನ ಜೊತೆಗೆ ಕರ್ಕೊಂಡು ಶಕುಂತಲ
ಏನು ಮಾಡಿದ್ಲು, ತನ್ನ ಪತಿಯ ಸಮೀಪಕ್ಕೆ ಬಂದ್ಲು. ದುಷ್ಯಂತ ಮಹಾರಾಜನ ಹತ್ತಿರ ಆ ಮಗುವನ್ನ ಕರ್ಕೊಂಡು ಬಂದ್ಲು. ಸ್ವಲ್ಪ ದಿವಸಗಳು ಕಳೆದ ಮೇಲೆ ತಂ ದುರತ್ಯಯ ವಿಕ್ರಾಂತಂ ಆದಾಯ ಪ್ರಮದೋತ್ತಮ ಹರೇರಂಶಾಂಶ ಸಂಭೂತಂ ಭರ್ತುರಂತಿಕಮಾಗಮತ್ ಯದಾ ನ ಜಗೃಹೇ ರಾಜ ಭಾರ್ಯಾ ಪುತ್ರಾವನಿಂದಿತೌ ಶೃಣ್ವತಾಂ ಸರ್ವಭೂತಾನಾಂ ಖೇ ವಾಗಾಹ ಶರೀರಿಣಿ. ದುಷ್ಯಂತ ಅವಳನ್ನ ನೋಡಿದ, ಮಗುವನ್ನ ನೋಡಿದ. ಆದರೆ ಅವರನ್ನ ಸ್ವೀಕಾರ ಮಾಡಲೇ ಇಲ್ಲ. ನನ್ನ ಹೆಂಡತಿ ಇವಳು, ನನ್ನ ಮಗು ಇದು ಅಂತ ಸ್ವೀಕಾರ ಮಾಡಲಿಲ್ಲ. ಅವಳು ಹೇಳಿದ್ಲು, ಆದರೂ ಕೂಡ ಇವನು ಅವರನ್ನ ಸ್ವೀಕಾರ ಮಾಡಲಿಲ್ಲ. ಅವನಿಗೆ ಇವಳು ನಿರ್ದೋಷಿಯಾಗಿರ್ತಕ್ಕಂಥವಳು ಅನ್ನೋದು ಗೊತ್ತಾಗ್ಲಿಲ್ಲ. ಅವಳಲ್ಲಿ ಯಾವ ದೋಷವೂ ಇರಲಿಲ್ಲ. ಆ ಶಕುಂತಲೆಯಲ್ಲಿ ಆಗಲಿ ಆ ಮಗನಲ್ಲಾಗಲಿ ಯಾವ ದೋಷವೂ ಇರಲಿಲ್ಲ. ನಿರ್ದೋಷಿಗಳಾದಂಥವರು ಹೆಂಡತಿ ಮಕ್ಕಳು. ಆದರೂ ಕೂಡ ಅವರನ್ನ ರಾಜ ಸ್ವೀಕಾರ ಮಾಡಲಿಲ್ಲ. ಆವಾಗ ಅಲ್ಲಿ ಒಂದು ಅಶರೀರವಾಣಿ ಆಯಿತು ಆಕಾಶದಲ್ಲಿ. ಎಲ್ಲರಿಗೂ ಕೇಳಿಸುವಂತೆಯೇ ಒಂದು ಅಶರೀರವಾಣಿ ಆಯಿತು. ಮಹಾಭಾರತದಲ್ಲಿ ವಿಸ್ತಾರವಾಗಿ ಅದರ ಕಥೆ ಇದೆ. ಇಲ್ಲಿ ಹೆಚ್ಚು ಹೇಳಲಿಕ್ಕೆ ಹೋಗಲಿಲ್ಲ, ಸಂಕ್ಷೇಪವಾಗಿ ವರ್ಣನೆ ಮಾಡಿದ್ದಾರೆ. ಸೊ ಇಲ್ಲಿ ಬಂದು ದುಷ್ಯಂತ ಬಂದು ಮದುವೆ ಆಯ್ತು, ಹೆಂಡತಿ ಬಿಟ್ಟು ಹೋಗ್ತಾಯ್ತಾ ಅಂದ್ರೆ ಏನಂತ? ಕಾಡಿನಲ್ಲಿ ಅವಳ ಭೇಟಿ ಆಯ್ತು, ಅವಳಲ್ಲಿ ಮೋಹ ಉಂಟಾಯ್ತು, ಗಾಂಧರ್ವ ವಿಧಿಯಿಂದಲೇ ವಿವಾಹ ಆಯ್ತು. ಅಂದ್ರೆ ಒಬ್ರಿಗೊಬ್ರು ಮನಸ್ಸು ಬಂತು ಅಂತಂದ್ರೆ ಅದ ಆವಾಗ್ಲೇನೆ ಅವರು ಮದುವೆ ಆದ ಹಾಗೆ. ಅದು ಗಾಂಧರ್ವ ವಿವಾಹ ಗೊತ್ತಲ್ಲ ಅದರ ಬಗ್ಗೆ. ಆ ಗಾಂಧರ್ವ ವಿವಾಹದಿಂದ ಮದುವೆ ಮಾಡಿಕೊಂಡಿದ್ರಿಂದ ಅದು ಯುಕ್ತವಾದದ್ದೇ, ಇಲ್ಲಿ ಮುಂದೆ ಬರ್ತದೆ ಇವಾಗ. ಹಾಗಾಗಿ ಅವಳು ಇವನಿಗೆ ಹೆಂಡತಿಯೇ, ಅವಳಲ್ಲಿ ಹುಟ್ಟಿದ ಮಗು ಇವನ ಮಗುವೆ. ಅವನು ಕಾಡಿಗೆ ಹೋಗಿದ್ದ ಬೇಟೆಗೆ ಅಂತ. ಅಲ್ಲಿ ಮದುವೆ ಮಾಡಿಕೊಂಡು ಅವಳನ್ನ ಕರ್ಕೊಂಡು ಬರಲಿಲ್ಲ, ಅಲ್ಲೇ ಬಿಟ್ಟು ಬಂದ. ಮತ್ತೆ ನಾನೀಗ ಬೇಟೆಗೆ ಅಂತ ಬಂದಿದ್ದೇನೆ, ಮತ್ತೆ ಇನ್ ಯಾವಾಗಾದ್ರೂ ಬಂದಾಗ ಕರ್ಕೊಂಡು ಬರ್ತೇನೆ ಅಂತ ಹೇಳಿ ಅಷ್ಟೇ ಹೊರಟು ಬಿಟ್ಟ, ಮರ್ತು ಬಿಟ್ಟ. ಆಮೇಲೆ ಅದು ಹೆಂಗ ನ್ಯಾಯ ಅಂತ ಅದು ಒಂದು ಅದು ರಾಜಧರ್ಮ ಆ ತರ ಮಾಡೋದು. ರಾಜಧರ್ಮ ಅಂತ ಅನ್ನೋದಕ್ಕಿಂತ ಅವನೇನೋ ಬಹಳ ಇದರಲ್ಲಿದ್ದ, ಅವನು ಗಡಿಬಿಡಿಯಲ್ಲಿದ್ದ. ಸರಿ, ಆಮೇಲೆ ಬಂದು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ಹೋದ, ಅಷ್ಟೇ ಮರ್ತು ಬಿಟ್ಟ. ಆಮೇಲೆ ಮೋಸ ಮಾಡಬೇಕು ಅಂತ ಅನ್ನೋದು ಇರ್ಲಿಲ್ಲ ಅವನಿಗೆ, ಹಾಗೇನು ಮನಸ್ಸಲ್ಲಿ ಅಂದ್ಕೊಂಡಿರ್ಲಿಲ್ಲ. ಆಮೇಲೆ ಮರ್ತು ಬಿಟ್ಟ ಅಷ್ಟೆ, ಕೆಲಸದ ಒತ್ತಡದಲ್ಲಿ ಮರ್ತು ಬಿಟ್ಟ. ಇದೆಲ್ಲ ಭಗವತ್ ಸಂಕಲ್ಪದಂತೆ ನಡೀತದೆ. ಯದಾ ನ ಜಗೃಹೇ ರಾಜ ಭಾರ್ಯಾ ಪುತ್ರಾವನಿಂದಿತೌ ಶೃಣ್ವತಾಂ ಸರ್ವಭೂತಾನಾಂ ಖೇ ವಾಗಾಹ ಶರೀರಿಣಿ. ಮಾತಾ ಭಸ್ತ್ರಾಪಿತು ಪುತ್ರೋ ಯಸ್ಮಾಜ್ಜಾತಃ ಸ ಏವ ಸಹ ಭರಸ್ವಪುತ್ರಂ ದೌಷ್ಯಂತೀಂ ಮಾವಮಂಸ್ಥಾ ಶಕುಂತಲಾಂ. ಅಶರೀರವಾಣಿ ಆದದ್ದು. ಎಲ್ರಿಗೂ ಕೇಳಿಸುವಂತೆ ಆಕಾಶದಿಂದ ಅಶರೀರವಾಣಿ ನುಡಿತು. ಈ ಮಗು ನಿನ್ನ ಮಗ. ತಾಯಿ
ಮುಖ್ಯವಾಗಿ ಈ ಮಗು ನಿನಗೇ ಸೇರಬೇಕಾದವನು ಅಂತ ಹೇಳ್ತಾ ಇದ್ದಾರೆ. ಆತ್ಮಾವೈ ಪುತ್ರನಾಮಾಸಿ ಅಂತ ಹೇಳಿ ಒಂದು ಶಾಸ್ತ್ರದಲ್ಲಿ ಮಾತಿದೆ. ತಂದೆಯೇ ಒಂದು ಅಂಶದಿಂದ ಮಗನಾಗಿ ಹುಟ್ಟುತ್ತಾನೆ. ತಾಯಿ ಅಂತನ್ನವಳು ಆ ಮಗನಿಗೆ ಚರ್ಮದ ತಿಥಿ ಅಂತೇನು ಕರಿತೇವೆ, ಕಮ್ಮಾರ ಇದ್ದಾನೆ, ಈ ಬಂಗಾರ ಬೆಳ್ಳಿ ಮಾಡತಕ್ಕಂಥವ್ರು ಕಮ್ಮಾರರು ಅಂತ. ಆ ಕಮ್ಮಾರನ ಚರ್ಮದ ತಿಥಿ ಇದ್ದಂತೆ ತಾಯಿ ಅಷ್ಟೇ ಅಂತಾನೆ. ಕೇವಲ ಮಾತಾ ಭಸ್ತ್ರ ಪಿತುಹು ಪುತ್ರೋ ಯಸ್ಮಾಜ್ಜಾಯತೆ ಸಯೇವ ಸಹ ಅಂತಂದ್ರೆ, ಒಂದು ಮಗನಿಗೆ ತಾಯಿಯಾದವಳು ಆ ಕಮ್ಮಾರನ ಕೈಯಲ್ಲಿರುವ ಚರ್ಮದ ತಿಥಿಯಂತೆ. ಕಮ್ಮಾರನಿಗೋಸ್ಕರ ಗಾಳಿ ಅವನಿಗೆ ಬೇಕು, ಅದು ಊದ್ಲಿಕ್ಕೆ ಒಂದು ಗಾಳಿ ಬೇಕು. ಆ ಗಾಳಿಗೆ ಆಧಾರವಾಗುವಂತೆ ತಾಯಿ ತಂದೆಗಾಗಿ ಅವನ ವೀರ್ಯಾಧಾರಣವನ್ನ ಮಾಡ್ತಾಳಷ್ಟೆ. ಹಾಗಾಗಿ ಮಗ ಮುಖ್ಯವಾಗಿ ತಂದೆಗೆ ಮಗ, ಅವನು ತಂದೆಗೆ ಸೇರಬೇಕಾದವನು. ಆದ್ರಿಂದ ನಿನ್ನ ಮಗನಾದಂತಹ ಈ ಬಾಲಕ ಭರತನನ್ನ ನೀನು ರಕ್ಷಣೆ ಮಾಡಲೇಬೇಕು. ಈ ಶಕುಂತಲ ಪರಸ್ತ್ರೀ ಅಂತ ತಿಳ್ಕೊಂಡು ನೀನು ಅವಳಿಗೆ ಅವಮಾನ ಮಾಡಬೇಡ, ಅವಳನ್ನ ನೀನು ಸ್ವೀಕಾರ ಮಾಡಲೇಬೇಕು. ಈ ಮಗ ನಿನ್ನದೇ ಮಗ ಅಂತ ಇದು ಅಶರೀರವಾಣಿ ಆಗ್ತದೆ. ಮಾತಾ ಭಸ್ತ್ರಾ ಪಿತುಪುತ್ರೋ ಯಸ್ಮಾಜ್ಜಾತಃ ಸ ಏವ ಸಹ ಭರಸ್ವಪುತ್ರಂ ದೌಷ್ಯಂತಿಂ ಮಾಮಮಾಂಸ್ಥಾ ಶಕುಂತಲಾಂ ರೇತೋಧಾ ಪುತ್ರಂ ನಯತಿ ನರದೇವಯಮಕ್ಷಯಂ ತ್ವಂ ಚಾಸ್ಯ ಧಾತಾ ಗರ್ಭಸ್ಯ ಸತ್ಯಮಾಹ ಶಕುಂತಲಾ. ಮಗ ತಂದೆಯನ್ನ ವಿಷ್ಣುಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ. ಯಮಲೋಕದಲ್ಲಿ ಇರುವಂತಹ ತಂದೆಯನ್ನ ಅಕ್ಷಯವಾದಂತಹ ವಿಷ್ಣುಲೋಕಕ್ಕೆ ಕಳಿಸುವವನು ಮಗ. ನರದೇವ ಪುತ್ರಂ ಯಮಕ್ಷಯಂ, ಯಮಂ ಅಕ್ಷಯಂ ಅಂತಂದ್ರೆ ಯಮಲೋಕದಲ್ಲಿ ಇರುವಂತಹ ತಂದೆಯನ್ನ ಅಕ್ಷಯ ಲೋಕಕ್ಕೆ ಅಂದ್ರೆ ವಿಷ್ಣು ಲೋಕಕ್ಕೆ ಕರ್ಕೊಂಡು ಹೋಗತಕ್ಕಂಥವನು ಮಗ. ಹಾಗಾಗಿ ಮಗನ ಮಹಿಮೆಯನ್ನ ಶಾಸ್ತ್ರಗಳು ತುಂಬಾ ಹೊಗಳುತ್ತದೆ. ಆದ್ರಿಂದ ರಾಜನೇ, ನೀನು ಈ ಗರ್ಭವನ್ನ ಆದಾನ ಮಾಡಿದ ತಂದೆ ನೀನು. ಆ ಶಕುಂತಲೆ ಹೇಳ್ತಾ ಇರೋದ್ರಲ್ಲಿ ಯಾವ ತಪ್ಪು ಇಲ್ಲ. ಅವಳೇನೂ ಸುಳ್ಳು ಹೇಳ್ತಾ ಇಲ್ಲ, ಅವಳು ಸತ್ಯವಾದ ಮಾತನ್ನೇ ಹೇಳ್ತಾ ಇದ್ದಾಳೆ. ಹಾಗಾಗಿ ಇವನು ನಿನ್ನ ಮಗನೇ, ನೀನೇ ಗರ್ಭಾಧಾನವನ್ನ ಮಾಡಿರ್ತಕ್ಕಂತಹ ಮಗ ಇವನು, ಅವನನ್ನ ನೀನು ಸ್ವೀಕಾರ ಮಾಡಲೇಬೇಕು ಅನ್ನೋ ಮಾತು ಅಶರೀರವಾಣಿಯಿಂದ ಬಂದದ್ದು. ಇಲ್ಲಿ ಕಾಳಿದಾಸ ಒಂದು ನಾಟಕ ರಚನೆ ಮಾಡಿದ್ದಾನೆ ದುಷ್ಯಂತ ಶಕುಂತಲೆಯರ ಬಗ್ಗೆ. ಶಾಕುಂತಲ ಅಂತ ಒಂದು ನಾಟಕ, ಅಭಿಜ್ಞಾನ ಶಾಕುಂತಲ ಅಂತ, ಬಹಳ ಅದ್ಭುತವಾದ ಕಾವ್ಯ ಅದು, ಬಹಳ ಪ್ರಸಿದ್ಧವಾದಂತಹ ಕಾವ್ಯ. ಅವನು ಕೆಲವು ವಿಷಯಗಳನ್ನ ಕಾವ್ಯ ದೃಷ್ಟಿಯಿಂದ ಸ್ವಲ್ಪ ಮಾರ್ಪಾಡು ಮಾಡ್ಕೊಂಡಿದ್ದಾನೆ. ಒಳ್ಳೆ ಕವಿಯಾಗಿ ಆ ನಾಟಕವನ್ನು ರಚನೆ ಮಾಡಿದ್ದಾನೆ. ಅಲ್ಲಿ ಕಾಳಿದಾಸನ ನಾಟಕದಲ್ಲಿ ದುರ್ವಾಸರ ಶಾಪದಿಂದ ದುಷ್ಯಂತ ಈ ಶಕುಂತಲೆಯನ್ನ ಮರೆತು ಬಿಟ್ಟಿರ್ತಾನೆ ಅಂತಿದೆ. ಆಮೇಲೆ ಅವಳಿಗೆ ಬರುವಾಗ ಒಂದು ಉಂಗುರವನ್ನ, ಮುದ್ರಿಕೆ ಉಂಗುರವನ್ನ ಕೊಟ್ಟು ಬಂದಿರ್ತಾನೆ. ಅದನ್ನ ತೋರಿಸ್ತಾಳೆ ಅವಳು. ಅದನ್ನ ನೋಡಿದಾಗ ಎಲ್ಲ ನೆನಪಿಗೆ ಬರ್ತದೆ. ಇದು ಇಲ್ಲಿಲ್ಲ.
ಮಹಾಭಾರತದಲ್ಲಾಗ್ಲಿ ಭಾಗವತದಲ್ಲಾಗ್ಲಿ ಆ ಕಥೆ ಇಲ್ಲ. ಒಂದು ಉಂಗುರ ಕೊಟ್ಟು ಬಂದಿರ್ತಾನೆ, ಆ ಉಂಗುರವನ್ನು ನೋಡಿದ ತಕ್ಷಣ ಎಲ್ಲ ನೆನಪಾಗ್ತದೆ ಅಂತನ್ನೋದು ಇದು ಕಾಳಿದಾಸ ತನ್ನ ನಾಟಕದ ಒಂದು ರಸಪೋಷಣೆಗೋಸ್ಕರ ಮಾಡಿಕೊಂಡಂತಹ ವ್ಯತ್ಯಾಸ. ಅದು ಇದರಲ್ಲಿ ಇಲ್ಲ ಅಂತ ಹೇಳ್ತಾರೆ. ಆದರೆ ಪದ್ಮಪುರಾಣದಲ್ಲಿ ಹಾಗಿದೆ. ಕಾಳಿದಾಸ ಅದನ್ನ ನೋಡಿದಾನೆ. ಪದ್ಮಪುರಾಣದಲ್ಲಿ ಸ್ವರ್ಗಖಂಡದಲ್ಲಿ ಅದೇ ರೀತಿ ಇದೆ ಅಂತೆ. ಅದನ್ನೇ ಕಾಳಿದಾಸ ತಗೊಂಡದ್ದು. ಇಲ್ಲಿ ಭಾಗವತದಲ್ಲಿ ಮತ್ತೆ ಮಹಾಭಾರತದಲ್ಲಿ ದುಷ್ಯಂತ ಶಕುಂತಲೆಯನ್ನ ಮರೆಯೋದಿಲ್ಲ. ಆದರೂ ಸ್ತ್ರೀ ಮೋಹದಿಂದ ಅವಳು ಪರಿಚಿತಳಾಗಿದ್ಲು, ಅಂತಹ ಒಂದು ಹೆಣ್ಣನ್ನ ಅವಳು ಹೇಳಿದ್ಲು ಅನ್ನೋ ಮಾತ್ರಕ್ಕೆ ರಾಣಿ ಅಂತ ಸ್ವೀಕಾರ ಮಾಡ್ತಾ ಅಂತ ನಾಳೆ ಜನ ಅನ್ಕೊಳ್ಬಾರ್ದು. ಎಲ್ಲೋ ಕಾಡಲ್ಲಿ ಹೋದಾಗ ಅವಳ ಮೇಲೆ ಮೋಹದಿಂದ ಅವಳನ್ನ ಸ್ವೀಕಾರ ಮಾಡಿದ್ದ, ಅವಳನ್ನ ಈಗ ಎಷ್ಟೋ ವರ್ಷಗಳ ನಂತರದಲ್ಲಿ ಮಗನನ್ನ ಕರ್ಕೊಂಡು ಬಂದಾಗ ಅವಳು ಹೇಳಿದ್ಲು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಸ್ವೀಕಾರ ಮಾಡಿಬಿಟ್ರೆ ನಾಳೆ ಜನ ಅನ್ನಬಾರದು, ಮಾತಾಡಬಾರದು. ಸ್ತ್ರೀ ಮೋಹದಿಂದ ಎಲ್ಲೋ ಪರಿಚಿತಳಾದಂತಹ ಒಂದು ಹೆಣ್ಣನ್ನ ಸ್ವೀಕಾರ ಮಾಡಿ ರಾಣಿ ಅಂತ ಸ್ವೀಕಾರ ಮಾಡಿಬಿಟ್ಟ ದುಷ್ಯಂತ ಅಂತ ಪ್ರಜೆಗಳು ಮಾತಾಡ್ಕೊಳ್ಬಾರ್ದು. ಅದಕ್ಕೋಸ್ಕರ ಬೇಕಂತ್ಲೇನೆ ಮೊದಲು ನಿರಾಕರಣೆ ಮಾಡ್ತಾನೆ. ಆಮೇಲೆ ಅಶರೀರವಾಣಿ ಆದ ಮೇಲೆ ಅವಳನ್ನ ಸ್ವೀಕಾರ ಮಾಡಿ ಕ್ಷಮಾಪಣೆಯನ್ನ ಬೇಡ್ತಾ ಅವಳನ್ನ ಮಗುವನ್ನ ಸ್ವೀಕಾರ ಮಾಡಿದ ಅಂತ ಅವನು ಹೇಳ್ತಾನೆ. ಅಶರೀರವಾಣಿ ಆಗುವಾಗ ಅಲ್ಲಿ ಬಂದದ್ದು ಭರಸ್ವ ಅಂತ ಬರ್ತದೆ. ಭರಸ್ವ ಪುತ್ರಂ ದೌಷ್ಯಂತೀಂ ಮಾಂ ಅವಮಾಂಸ್ಥಾಹ ಶಕುಂತಲಾಂ ಅಂತ ಈ ಪುತ್ರನನ್ನ ಭರಸ್ವ ಸ್ವೀಕಾರ ಮಾಡು ಅಂತ ಬರ್ತದೆ. ಭರಸ್ವ ಅಂದ್ರೆ ನೀನು ರಕ್ಷಣೆ ಮಾಡಬೇಕು ಅವನನ್ನ, ನಿನ್ನ ಧರ್ಮ ಅದು ಅಂತ. ಆ ರೀತಿ ಅಶರೀರವಾಣಿ ಆಗಿದ್ರಿಂದಲೇನೆ ಅವನಿಗೆ ಭರತ ಅಂತ ಹೆಸರು ಅನರ್ಥಕವಾಯಿತು ಅಂತ ಹೇಳ್ತಾರೆ. ಇದು ಅಶರೀರವಾಣಿ ಆದದ್ದು. ಈ ಮಹಾಭಾರತದಲ್ಲಾಗ್ಲಿ ಭಾಗವತದಲ್ಲಾಗ್ಲಿ ಈ ರೀತಿ ಇದೆ. ಅವನಿಗೆ ಮರ್ತಿದೆ ಅಂತನ್ನೋ ವಿಷಯ ಎಲ್ಲೂ ಇವರು ಹೇಳಿಲ್ಲ. ಆದ್ರೆ ಅಲ್ಲಿ ಕಾಳಿದಾಸ ಇವರ ದುರ್ವಾಸ ಋಷಿಗಳ ಶಾಪ ಇದ್ದದ್ರಿಂದ ಅವನಿಗೆ ಮರ್ತ್ ಹೋಗಿತ್ತು, ಅವಳು ಯಾರು ಅನ್ನೋದೇ ಗೊತ್ತಿರಲಿಲ್ಲ. ಆಮೇಲೆ ಮುದ್ರಿಕೆಯನ್ನ ನೋಡಿದ ಮೇಲೆ ನೆನಪಾಯ್ತು ಅಂತ ಅದು ಪದ್ಮಪುರಾಣದಲ್ಲಿ ಒಂದು ಕಡೆಯಲ್ಲಿದೆ. ಆ ವಿಷಯವನ್ನ ಕಾಳಿದಾಸ ತಗೊಂಡು ನಾಟಕದಲ್ಲಿ ಹೇಳಿದ್ದಾನೆ. ಅದು ಆ ನಾಟಕದ ರಸಕ್ಕೆ ಬಹಳ ಚೆನ್ನಾಗಿ ಕೂಡ್ತದೆ. ಆದರೆ ಭಾಗವತ ಮತ್ತು ಮಹಾಭಾರತಗಳನ್ನ ನೋಡಿದಾಗ ನಮಗೆ ಗೊತ್ತಾಗೋದೇನು ಅಂದ್ರೆ ಅವನು ಮರ್ತಿಲ್ಲ ಅವಳನ್ನ. ಆದ್ರೂ ಸ್ವೀಕಾರ ಯಾಕೆ ಮಾಡ್ಲಿಲ್ಲ ಅಂತಂದ್ರೆ ಜನಾಪವಾದ ಬರಬಾರದು ಮುಂದೆ ಅನ್ನೋದಕ್ಕೋಸ್ಕರ. ಯಾಕಂದ್ರೆ ಆ ಘಟನೆ ನಡೆದದ್ದು ಬೇರೆ ಯಾರಿಗೂ ಗೊತ್ತಿಲ್ಲ. ಅವರಿಬ್ಬರಿಗೆ ಬಿಟ್ರೆ ಬೇರೆ ಇನ್ಯಾರಿಗೂ ಗೊತ್ತಿಲ್ಲ ಈ ವಿಷಯ. ಈಗ ಅವಳು ಬಂದು ಈ ಮಗ ನಿನ್ನದೇ ಮಗ, ನಾನ್ ನಿನ್ ಹೆಂಡತಿ ಅಂದ್ಕೊಳ್ಳೇನೆ ಸ್ವೀಕಾರ ಮಾಡಿಬಿಟ್ರೆ ಜನ ಯಾರೋ ಒಬ್ಳು ಬಂದ್ಲು, ಇದು ನಿನ್ ಮಗ ಅಂತ ಅಂದ್ಕೊಳ್ಳೇನೆ ಸ್ವೀಕಾರ ಮಾಡಿಬಿಟ್ಟ, ಅವಳು ಹೇಳಿದ ಮಾತಿಗೆ ಒಂದೇ ಮಾತಿಗೆನೆ ಅಂತ ಮಾತಾಡ್ಕೊಳ್ಬಾರ್ದು ಯಾರೋ ಜನ ಅನ್ನೋದಕ್ಕೋಸ್ಕರ ಮೊದಲು ನಿರಾಕರಣೆ ಮಾಡಿದ. ಆಮೇಲೆ ಅಶರೀರವಾಣಿ ಆಯ್ತು, ಎಲ್ರೂ ಜನ ಕೇಳಿಸ್ಕೊಂಡ್ರು, ಆಮೇಲೆ ಸ್ವೀಕಾರ ಮಾಡಿದ ಅಂತ. ಹೀಗೆ ಭಾಗವತದ ಅಭಿಪ್ರಾಯ. ಮಾತಾ ಪಿತು ಪುತ್ರೋ ಯಸ್ಮಾಜ್ಜಾತಸ್ಸ ಏವ ಸಹ ಭರಸ್ವಪುತ್ರಂ ದೌಷ್ಯಂತಿಂ ಮಾಮಮಾಂಸ್ಥಾ ಶಕುಂತಲಾಂ ರೇತೋಧಾಪುತ್ರಂ ನಯತಿ ನರದೇವಯಮಕ್ಷಯಂ ತ್ವಂ ಚಾಸ್ಯ ಧಾತಾ ಗರ್ಭಸ್ಯ ಸತ್ಯಮಾಹ ಶಕುಂತಲಾ. ಅಲ್ಲಿಗೆ 22 ಶ್ಲೋಕ ಆಯ್ತು. 17ನೇ ಅಧ್ಯಾಯದ 22 ಶ್ಲೋಕಗಳು ಮುಗಿತು. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ, ನೀವ್ ಹೇಳಿದ ಮಾತು ಶ್ಲೋಕದಲ್ಲಿ ಯಾವ ಪದ ಅದು ತೋರಿಸುತ್ತೆ? ಹೇಗೆ ಯಾವ ಮಾತು ನೀ ಹೇಳಿಲ್ಲ? ಅವ ಬಂದು ಗೊತ್ತು ಇತ್ತು, ಆದ್ರೆ ಬಂದು
ಅಲ್ಲ, ಇಲ್ಲಿ ಮರ್ತೋಯ್ತು ಅನ್ನೋ ವಿಷಯವೇ ಎಲ್ಲಿ ಬಂದಿಲ್ವಲ್ಲ, ಅವನಿಗೆ ಅದು ಮರ್ತಿತ್ತು ರೈಟ್, ಅನ್ನೋ ಅದು ರೈಟ್, ಅದು ಕರೆಕ್ಟ್. ಜನ ಅಪವಾದ ಬರಕೂಡದು ಬಂದು ಸ್ವೀಕಾರ ಮಾಡಲ್ಲ, ಆಮೇಲೆ ಬಂದು ಅಶ್ಲೀಲವಾಣಿ ಬಂತು, ಅದಕ್ಕೋಸ್ಕರ ಸ್ವೀಕಾರ ಮಾಡಿದ ಮಾತು ಹೇಳಿರ್ಲಿಲ್ಲ. ಇಲ್ಲಿಲ್ಲ, ಇದೆ ನಾ ಹೇಳಿದ್ನಲ್ಲ, ಭಾಗವತದಲ್ಲಿ ಬಹಳ ಸಂಕ್ಷೇಪವಾಗಿದೆ. ಮಹಾಭಾರತದಲ್ಲಿ ಅದರ ವಿವರಣೆ ಇದೆ, ಪೂರ್ತಿ ಕತೆ. ಇವರು ಸತ್ಯಧರ್ಮ ತೀರ್ಥರು ಆ ಎಲ್ಲ ಶ್ಲೋಕಗಳನ್ನ ತಗೊಂಡಿದ್ದಾರೆ ನೋಡ್ರಿ. 13ನೇ 20ರಲ್ಲೇ ಇದೆ. 13 ಎಲ್ಲಿದೆ? ಸರಿ, 20ನೇ ಶ್ಲೋಕದಲ್ಲಿ ನಗರಕ್ಕೆ. ಹೌದು, ತುಂಬಾ ಶ್ಲೋಕಗಳನ್ನೆಲ್ಲ ಕೊಟ್ಟಿದ್ದಾರೆ ಅಲ್ಲಿ, ಅದನ್ನ ನೋಡ್ರಿ. ಅಷ್ಟಲ್ಲದೆ ಇನ್ನೂ ಅನೇಕ ವಿಷಯಗಳು ಮಹಾಭಾರತದಲ್ಲಿ ವಿವರಣೆ ಇದೆ ಅದರ ಬಗ್ಗೆ, ಅಲ್ಲಿ ನೋಡಿದಾಗ ಗೊತ್ತಾಗ್ತದೆ. ಪದ್ಮಪುರಾಣದಲ್ಲಿ ಆ ವಚನ ಬರುತ್ತೆ, ಇಲ್ಲಿ ವಚನ ಬರುತ್ತೆ, ಎರಡನ್ನೂ ಹೆಂಗ ಕೂಡ್ಸೋದು? ಆಚಾರ ಒಂದು ತಾತ್ಪರ್ಯ ಕೊಡುವ ಇದಕ್ಕೆಲ್ಲ ತಾತ್ಪರ್ಯ ಬರೀಲಿಲ್ಲ ಆಚಾರ. ಆಗ ಅವ ಹೇಳಿದ ತಪ್ಪೊಂದು ಇಲ್ಲ, ಅವ ಪದ್ಮಪುರಾಣ ವಾಚನ ಎಷ್ಟು ಹಂಗ ಮಾಡಿದ್ದಾನ. ಹೌದು. ಇದು ನಾನು ಕೇಳಿದ್ದಿಲ್ಲ, ನಾನು ಈ ಮಾತು ಕೇಳಿದ್ದೇನೆ, ತಪ್ಪ ಬರ್ದಾಣ ಹಂಗೆ. ಅದೇ ಪದ್ಮಪುರಾಣದಲ್ಲಿ ಅದಕ್ಕೆ ಪ್ರಮಾಣ ಇದೆ. ನೋಡ್ಬೇಕು, ಅದನ್ನ ವಿಚಾರ ಮಾಡಿ. ಇಲ್ಲಿ ಪದ್ಮಪುರಾಣದಲ್ಲಿ ವಚನ ಇದೆ ಎಂಬುದು ಎಲ್ಲಿ ನೀವು ಓದಿದ್ದೀರಾ ಸರ್? ಇಲ್ಲ, ಇಲ್ಲಿ ಬರ್ದಿದ್ದಾರೆ, ಅದನ್ನ ನೋಡಿದೆ ನಾನು, ಅದಕ್ಕೆ ಅಲ್ಲಿ ನೋಡಿ ಹೇಳ್ತೇನೆ. ತೆಗೆದು ನೋಡ್ಬೇಕು ನಾನು ಆಮೇಲೆ ಎಲ್ಲಿ ಬರುತ್ತೆ ಅಂತ. ನಾವು ಈ ಜಾತಿ ವಿವಾಹ ನೋಡಿರೋ, ನಾವು ರಾಜರಿಗೆ ಬಂದು ಗಾಂಧರ್ವ ವಿವಾಹ ಬಂದು ಬೆಸ್ಟ್ ನೋಡಿರ? ಹೆಂಗ ಅವ್ರು ಬಂದು ಬೆಸ್ಟ್ ಅಂತಲ್ಲ, ಅದು ವಿಹಿತ. ಗಾಂಧರ್ವ ವಿವಾಹ ಅನ್ನೋದು ರಾಜರಿಗೆ ವಿಹಿತವಾದದ್ದೇ, ತಪ್ಪಲ್ಲ. ಹಾಗಾಗಿ ಧರ್ಮ ಚೆನ್ನಾಗಿ ತಿಳ್ಕೊಂಡಿದ್ದ ಅಂತ ಬರ್ತದಲ್ವಾ, ಹಾಗಾಗಿ ದೇಶಕಾಲ ಧರ್ಮವಿತ್ ಅಂತ. ದೇಶಕಾಲ ಧರ್ಮವನ್ನು ಚೆನ್ನಾಗಿ ತಿಳ್ಕೊಂಡವನೇ, ಆದ್ರಿಂದ ಅವನು ಧರ್ಮಾನುಸಾರವಾಗಿ ಅವಳನ್ನ ಸ್ವೀಕಾರ ಮಾಡಿದ್ದ. ಇನ್ನೊಂದು 11ನೇ ಶ್ಲೋಕದಲ್ಲಿ ಕೂಡ ನೀವು ಹೇಳಿರಿ, ಅವಳಿಗೆ ಬಂದು ಕ್ಷತ್ರಿಯ ಕನ್ಯತ ಮನಸ್ಸು ಹಿಡಿಯತ್ತೆ, ಆ ತರದ ನಡೆಯುತ್ತೆ. ಆ ಕಾಲ ಧರ್ಮ ಹಂಗಿತ್ತ ನಿಮಗೆ? ಕ್ಷತ್ರಿಯ ಬ್ರಾಹ್ಮಣ. ಈ ಗಾಂಧರ್ವ ವಿವಾಹ ಅಂತನ್ನೋದು ಹಾಗೆ ಘಟಿಸೋದು, ಸುಮ್ಮನೆ ಎಲ್ಲರನ್ನು ಕೂಡ ನೋಡಿದವರು ಎಲ್ಲರೂ ಇಷ್ಟ ಆಗೋದಿಲ್ಲ. ಅವರ ಮೇಲೆ ಇಷ್ಟ ಆಗಿದೆ, ಅವಳಿಗೂ ಇವನ ಮೇಲೆ ಇಷ್ಟ ಆಗಿದೆ, ಇವನಿಗೂ ಅವಳ ಮೇಲೆ ಇಷ್ಟ ಆಗಿದೆ ಅಂತಂದ್ರೆ ಅದು ದೈವ ಸಂಕಲ್ಪ. ಅದು ಸಾಧಾರಣವಾಗಿ ಪೂರ್ವವಂಶದ ರಾಜರಿಗೆ ಯಾರಿಗೂ ಕೂಡ ಹಾಗೆ ಅನ್ಯರ ಮೇಲೆ ಮನಸ್ಸು ಆಗೋದಿಲ್ಲ, ಆಸಕ್ತಿ ಆಗೋದಿಲ್ಲ. ಆಗಿದೆ ಅಂದ ಮೇಲೆ ನೀನು ನಿಜವಾಗ್ಲೂ ಕ್ಷತ್ರಿಯ ಕನ್ಯನೇ. ಆದ್ರೆ ಆತರ ಆವೋಕು ಕ್ಷತ್ರಿಯ ಹುಡುಗಿಯೇ ಒಂದು ಗಾಂಧರ್ವ ಆಗತ್ತೆ ಅಂದ್ರೆ ಆ ತರ ಧರ್ಮ ಇದ್ರನಾಲ ಹಂಗ ಆಗತ್ತೀಯ? ಹೆಂಗ ಈಗ ಗಾಂಧರ್ವ ಅಂಬುದು ಯಾವ ಜಾತಿ ಬೇಕಾದ್ರೆ ಮಾಡಿಕ್ ಬಂದಿಲ್ವಾ? ಇಲ್ಲಿ ಬಂದು ಹಂಗೆ ಆಗಲ್ಲ ಅಂತ ಹಾಗೇನಿಲ್ಲ. ಗಾಂಧರ್ವ ರೀತಿಯಲ್ಲಿ ಆಗಬೇಕಾಗಿದ್ರೆ ದೈವ ಸಂಕಲ್ಪ ಹೀಗೆ ಇರ್ತದೆ ಅಂತ ಅವನಿಗಷ್ಟು ತನ್ನ ಮೇಲೆ ಕಾನ್ಫಿಡೆನ್ಸ್ ಇತ್ತು. ಈ ತರದ್ದು ತುಂಬಾ ನಡೆದಿದೆ ಅಲ್ವಾ. ಶಂತನು ಕೂಡ ಹೇಳ್ತಾನಲ್ಲ, ಸತ್ಯವತಿ ಮದುವೆ ಮಾಡ್ಕೊಳ್ಳುವಾಗ ಇದೇ ಮಾತು ಹೇಳ್ತಾನ ಅವನು. ನಮಸ್ಕಾರ ಗುರುಗಳೇ. ನಮಸ್ಕಾರ.